ಪ್ಲೀಸ್ ಬ್ರೋ ಊಟ ಮಾಡಿಲ್ಲ ಬ್ರೋ ಅಣ್ಣ ಈರುಳ್ಳಿ ಬೇಕಾ? ಒಂದು ಹುಡುಗಿಯನ್ನ ಬರ್ಬಾರ್ದ ಒಬ್ಬರು ಇರೋ ಬರೋ ಹುಡುಗಿರೆಲ್ಲ ಓಡೋಗ್ಬಿಟ್ಟು ಅವ್ರು ನೋಡ್ಬಿಟ್ಟು ಹುಡುಗಿದು ಹೇಳಿತ್ತು ನನ್ನ ಬಾಳೆಗೆ ನನ್ನ ನಸೀಬ್ಗೆ ಯಾವ ಹುಡುಗಿನೂ ಇಲ್ಲ. let's go. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಟೈಟಲ್ ತಮ್ಮಲ್ಲಿ ನೋಡ್ದಂಗೆ ಇವತ್ತು ಲಿಸನಿಂಗ್ ಸೋನು ಅಕ್ಕ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ತುಂಬ ಬಿಸಿಲಿರೋದ್ರಿಂದ ಸೋನು ಅಕ್ಕನ ಕ್ಯೂಟ್ನೆಸ್ ಹಾಳಾಗುತ್ತೆ ಅಂದ್ಬಿಟ್ಟು ಇಲ್ಲ ಗೈಸ್, ಸುಮ್ಮನೆ ಹೇಳ್ಬೇಕು ಸೋನು ಅಕ್ಕನ ಮುಖದಲ್ಲಿ ಖುಷಿ ತರ್ಸಕ್ಕೆ. ನೋಡ್ರಿ, ಹಿಂಗೆ ಹೇಳಿಲ್ಲ ಅಂದ್ರೆ ನಗೀತಿದ್ದ ನೀನು ಇವಾಗ. ಹಾಂ, ಸೊ ಗೈಸ್, ಇವಾಗ ಸೋನು ಅಕ್ಕ ಒಂದು 5 ಚಾಲೆಂಜಸ್ ಕೊಡುತ್ತೆ ನನಗೆ. ಓಕೆನಕ್ಕ? ಮೊನ್ನೆ ಮಾಡಿದ ಪ್ರ್ಯಾಂಕಿಂದ ನಾನೇ ಸೋನಕ್ಕೆ ಒಂದು ಆಫರ್ ಕೊಡ್ತಾ ಇದ್ದೀನಿ. ಸೊ ಸೋನಕ್ಕೆ ಒಂದು 5 ಚಾಲೆಂಜ್ ಕೊಡುತ್ತೆ. ಸೊ ಅದನ್ನ ಮಾಡಬೇಕು. ಔಟ್ ಮಾಡಿಲ್ಲ ಅಂದರೆ ನಾನು ಔಟ್ ಆದಂಗೆ. ಸೊ ಆಮೇಲೆ ಸೋನಕ್ಕ ಏನು ಕೇಳುತ್ತೋ ನಾನು ಕೊಡಿಸ್ತೀನಿ. ನಾನು 5 ಕಂಪ್ಲೀಟ್ ಮಾಡಿದ್ರೆ ನಾನೇನು ಕೇಳ್ತೀನೋ ಸೋನಕ್ಕ ಕೊಡಿಸುತ್ತೆ. ತಿನ್ನಕ್ಕೆ ಮಾತ್ರ, ಜಾಸ್ತಿ ಏನಿಲ್ಲ. ಓಕೆನಾ? ಸೊ ಸ್ಟಾರ್ಟ್ ಇಲ್ಲಿಂದ. ಫಸ್ಟ್ ನನಗೆ ಏನು ಯಾರು ಇವಾಗ ನೀನು ಕೊಟ್ಟಿರೋ 5 ಕಂಪ್ಲೀಟ್ ಮಾಡಿದ್ರೆ ನೀನು ಕೊಡಿಸ್ಬೇಕು, ನಾನು ಕೊಡಿಸ್ತೀನಿ. ಇಲ್ಲ ಯಾರು ಸೋಲ್ತಾರೋ ಅವ್ರು ಕೊಡಿಸ್ಬೇಕಕ್ಕ. ನಾನು ಮಾಡಿಬಿಟ್ರೆ ನೀನು ಕೊಡಿಸ್ಬೇಕು. ನಾನು ಮಾಡಿಲ್ಲ ಅಂದರೆ ನಾನು ಕೊಡಿಸ್ತೀನಿ. ಸರಿನಾ? ಅರ್ಥ ಆಯ್ತಾ? ಸೊ ಏನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಆಚೆ ಹೋಗೋಣ? ನೀನು ಹೇಳ್ಬೇಕು, ನಿಂದ ಚಾಲೆಂಜು. ಆಚೆ ಹೋಗೋಣ? ಸೊ ಬನ್ನಿ ಗೈಸ್, ಎಲ್ಲೋಗುತ್ತೆ ನೋಡೋಣ. ನಮ್ಮ ಜೊತೆ ಈ ಗುಂಡಂಗೆ ಗೈಸ್ ನೆನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಇವನಿಂದಾನೇ ಹಾಳಾಗಿದ್ದು ವೀಡಿಯೋ ಆಯ್ತು. ಇವಾಗ ಹೇಳು. ಅಲ್ಲ, ಬನ್ನಿ ಗೈಸ್, ಹೋಗುವ, ಮಜಾ ಬರುತ್ತೆ ಅನ್ಕೊಂತೀನಿ. ದೆನ್ ಸೋನು ಅಕ್ಕ ನನ್ನ ಪ್ರಕಾರ ನನಗೇನು ಅಷ್ಟೊಂದು ಕೊಡಲ್ಲ ಅಂದ್ಕೊಂಡಿದ್ದೀನಿ. ನಾನು ಮಧ್ಯಾಹ್ನ ಹೇಳ್ಬಿಟ್ಟಿದ್ದೆ ನಾನು. ಸೊ ಎಲ್ಲ ಲಿಸ್ಟ್ ಮಾಡಿಕೊಂಡಿರ್ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಹೌದು, ನೋಡ ಅವನೇನೋ ಕೊಡ್ತಾವ ಬಾಕ ನನಗಿದೆ ಆಗಲ್ಲ, ಅದು ಬಯಸ್ಕೊಂತೆ ನೋಡು ಥರನೇ ಹೇಳ್ಬೋದು. ಸೊ ಗೈಸ್, ನಾನು ಸೋನು ಅಕ್ಕ ಫೈನಲಿ ವಂಡರ್ಸಿಪ್ ಹತ್ರ ಬಂದು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೇಳಕ್ಕ? ಯಾಕೆ ಹೇಳು? ನೀನು ಹೇಳ್ಕೊಟ್ಬಿಟ್ಟೆ ತಾನೆ. ಯಾರಿಗೆ? ಇಲ್ಲ, ನೋಡಿ ಬಿದ್ದೋಗ್ತೀಯ ಗುಂಡ. ಹೋಗು, ಅದೆಲ್ಲ ಬೇಡಕ್ಕೋ. ಗೈಸ್, ಇವಾಗ ಅದು ಹುಡುಗಿಂಗೆ ಪ್ರಪೋಸ್ ಮಾಡು ಅಂತ ಐತೆ. ಸೊ ಪ್ರಪೋಸ್ ಮಾಡೋಕ್ಕೇನು ದೊಡ್ಡ ವಿಷಯ ಅಲ್ಲ, ಮಾಡಿಬಿಡ್ಬೋದು. ಬಟ್ ಇದು ಐ ಲವ್ ಯು ಅನ್ನೋದು ಐತಲ್ಲ, ಸೊ ಅದೊಂಥರ ನನ್ನ ಪ್ರಕಾರ ಅದು ಪ್ಯೂರ್ ಇದ್ದಂಗೆ. ಸಿಕ್ದವ್ರಿಗೆಲ್ಲ ನಂಗೆ ಹೇಳೋಕ್ಕೆ ನಂಗೆ ಇಷ್ಟ ಇಲ್ಲ. ಎಲ್ಲ ಸುಮ್ಮನೆ ನಾಟಕ ಮಾಡ್ತಾವನೆ. ಎಷ್ಟು ಜನ ಕೇಳೋನು ಗೊತ್ತಾ ನನ್ನ ಮುಂದೆ? ನಿಜ ಹೇಳಕ್ಕೋ? ಹೇಳಿಲ್ಲ ಅಂದ್ಬಿಡು. ಇಲ್ಲ ಗೈಸ್, ನನಗೆ ಸಿಕ್ದವ್ರಿಗೆಲ್ಲ ಹೇಳೋಕ್ಕೆ ಇಷ್ಟ ಇಲ್ಲ. ಯಾರಿಗಾದ್ರೂ ಒಬ್ರಿಗೆ ಹೇಳಬೇಕು ಅಂತ ಪ್ಯೂರಾಗಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಬಂದು ಹಾಳು ಮಾಡ್ತೈತೆ. ನೀವು ಲವ್ ಸ್ಟೋರಿ ಕೇಳ್ಬಿಟ್ರೆ ನಗ್ಬಿಡ್ತಾರಲ್ಲ. ಆಮೇಲೆ ನಾನು ಪ್ರಪೋಸ್ ಮಾಡಿಬಿಡೋದು, ಆಮೇಲೆ ಒಪ್ಕೊಬಿಡೋದು ಅವರು. ದೆನ್ ಪ್ರ್ಯಾಂಕ್ ಅಂದ್ಬಿಡೋದು. ನಿನ್ನ ಮಕ್ಕ ನೋಡಿ ಯಾರನ್ನ ಒಪ್ಕೊಂತಾರ, ಹೋಗೋ ಮುಂದಕ್ಕಂತ ಕಳಿಸ್ತಾರೆ. ಏನು ಹೇಳಕ್ಕ? ಮಾಡಿದ್ರೆ ಹೋಗಿ ಯಾರಿಗಾದ್ರೂ 3 ದಿವಸ ಆಯ್ತು ಊಟ ಮಾಡಿ ಊಟ ಕೊಡಿಸಿ ಅಂತ ಕೇಳಿ. ಹೌದಾ? ಯಾರಿಗಾದ್ರೂ? ಹಾಂ. ಸೊ ಗೈಸ್, ಯಾರಾದ್ರೂ ಊಟ ಟ್ಯಾಕ್ಸ್ ಹಾಕ್ಬೇಕಂತೆ ನಾನು. ಬಾಕ, ನೀನು ನನ್ನ ಜೊತೆ ಬರಬೇಕು. ರೆಡಿ ಇರು, ಇದು ಮೈಕ್ ಇಟ್ಕೊಂತೀನಿ. ಸೊ ಗೈಸ್, ಸೋನು ಅಕ್ಕ ಹತ್ತಾದ್ರೂ ಹೋಗಿ ಊಟ ಇಸ್ಕೊಂಬ ಅಂತವ್ರೆ. ನೋಡೋಣ ಯಾರು ಕೊಡಿಸ್ತಾರೆ, ಏನು ಕತೆ ಅಂತ. ನೋಡ್ರಿ, ಅವನು ನನಗೆ ಭಯ ಆಗ್ತೈತೆ. ಸೋನು ಅಕ್ಕಂಗೆ ನಗು ಬರ್ತೈತೆ. ಹಲೋ, ನೋಡ್ತೀನಿ ಯಾರ ಹತ್ರ ಕೇಳೋದಂತ ಗೊತ್ತಾಗ್ತಿಲ್ಲ ನನಗೆ. ಯಾರ ಹತ್ರ ಕೇಳೋದು ಬ್ರೋ, ಏನು ಗೊತ್ತಾ, ನಾನು ಊಟ ಮಾಡಿಲ್ಲ, ಊಟ ಕೊಡಿಸ್ತೀರಾ ಬ್ರೋ? ಪ್ಲೀಸ್ ಬ್ರೋ, ಊಟ ಮಾಡಿಲ್ಲ ಬ್ರೋ ಪ್ಲೀಸ್ ಬ್ರೋ. ಪಾಪ. ಸೊ ಗೈಸ್, ಅಲ್ಲಾರೋ ಮೊಮ್ಮಸ್ ತಿಂತವ್ರೆ. ಸೊ ಯಾರತ್ತಾದ್ರೂ ಮೊಮ್ಮಸ್ ಟ್ಯಾಕ್ಸ್ ಹಾಕೋಣ. भाई क्या मालूम है क्या, मैं खाना नहीं खाया, भूख लग रहा, क्या तू भी एक प्लेट समोसा दिला मोमो. भाई ಯಾರ ಹತ್ರ ಕೇಳೋದು? ಮುಂದೆ ಎಲ್ಲಾದರೂ ಗುಂಡಾಲೆ ಇಲ್ಲಿ ನೋಡಲ್ಲಿ, ಅಲ್ಲವ್ರೆ ಕೇಳೋದವರು ಕೇಳಲ್ಲ.
ನಿನ್ನಿಷ್ಟ, ನನಗದೆಲ್ಲ ಗೊತ್ತಿಲ್ಲ. ಊಟನೇ ಬೇಕಾ? ಇಲ್ಲೇ ಬ್ರೋನೇ ಅವರಲ್ಲ ಬ್ರೋ, ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ, ಪ್ಲೀಸ್ ಬ್ರೋ, ಕಮ್ ಬ್ರೋ, ಪ್ಲೀಸ್ ಬ್ರೋ. ಬಾಕ ಕೊಡ್ತಾವ್ರು, ಬಾ ಬ್ರೋ. ಹೇಳ ಅವ್ರಿಗೇನೆ, ಅವ್ರು ಯಾರಂತಾನೆ ಹಾಂ ಇಲ್ಲ ಪಾಪ ಅವರು. ಬನ್ರಿ ಬ್ರೋ ಕೊಡ್ಸ್ರಿ. ಪಾಪ ಬೇಜಾರೇ ಆಗ್ಬಿಟ್ರಕ್ಕೋ ಬೇಜಾರೇ ಆಗ್ಬಿಟ್ರು, ಕೊಡ್ತಾವ್ರಲ್ಲ. ಬೈ ಬಾ, ನೀನು ತಿನ್ನು ಹೋಗ್ಲಿ. ವೆಜ್ ಬ್ರೋ, ವೆಜ್ ಸ್ಟೀಮ್ದೇನೋ ಇದನ್ನೋ ಬ್ರೋ, ನೀವು ಹಂಗೆ ಶೇರ್ ಮಾಡಿಬಿಡಿ ಬ್ರೋ. ಎಲ್ಲ ನನಗೆ ಕೆಲಸ ಇದೆ ಬ್ರೋ. ಹೌದಾ, ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು ಗೈಸ್. ಪಾಪ ಇವ್ ಅಣ್ಣ ಹೆಲ್ಪ್ ಮಾಡೋರೆ. ಬ್ರೋ ನಿಮ್ಮ ಹೆಸರು ಹೇಳ್ರಿ, ಪರವಾಗಿಲ್ಲ. ಪಾಪ ಅವ್ರು ಮಾತಾಡ್ತಾನೆ ಇಲ್ಲ ಗೈಸ್, ಅವರು ಮುಜುಗಾರ ಆಗ್ಬಿಟ್ಟವ್ರೆ. ಆರಾಮ ಬಾಬಣ್ಣ ಮಗುತ್ತಾನೆ ಯಾಕೋ ಪ್ಲೀಸ್. ಸೊ ಗೈಸ್ ಫೈನಲಿ ಬಾಕ ಶೇರ್ ಮಾಡೋಕ್ಕೋ ಪ್ಲೀಸ್ ಸಾಕು. ಸೊ ಗೈಸ್ ನಾನು ಒಬ್ಬನೇ ತಿನ್ನಲ್ಲ, ಮೊಮ್ಮಸ್ ಹೇಳ್ಬೇಕು ಅಂದರೆ ನಾನು ತಿನ್ನೋದೇ ಇಲ್ಲ ಫಸ್ಟ್ ಆಫ್ ಆಲ್. ಬಾ ಅಲ್ಲೇ ಒಂಟರ್ ಸಿಪ್ಪತ್ತು ಹೋಗಿ ತಿನ್ನೋಣ ಅಷ್ಟೇ. ನೀನೇ ತಾನೇ ಹೇಳಿದ್ದು ಇಸ್ಕೊ ಅಂತ. ಸರಿ ಬಾ ನೋಡೋಣ. ಅದೆಲ್ಲ. ಸೊ ಗೈಸ್ ಫಸ್ಟ್ನೇ ಚಾಲೆಂಜ್ ಅಂತೂ ಮುಗಿಸ್ಬಿಟ್ಟೆ ನಾನು, ಮೊಮ್ಮಸ್ಸು ತಿಂದ್ಬಿಟ್ರಿ. ಸೊ ಎರಡನೇ ಚಾಲೆಂಜ್ ಏನಕ್ಕ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಮಾಡ್ತೀನಿ ಅಂದವನ ಅದು ಮಾಡ್ಬೇಕು. ಏನು ಪ್ರಪೋಸ್ ಮಾಡಿ ಯಾವ್ದಾನ ಹುಡುಗಿಗೆ, ಇಲ್ಲಾಂದರೆ ಯಾವ್ದಾನ ಹುಡುಗಿದ ನಂಬರ್ ಇಸ್ಕೊಡು. ನಂಬರ್ ಅಂದರೆ ಓಕೆ ಬಾ. ನಂಬರ್ ಅವೆಲ್ಲ ಬೇಡ, ನಂಬರ್ ಇಸ್ಕೊತೀನಿ ನಾನು ಅಷ್ಟೇ. ಬಟ್ ನಾನು ಹುಡುಗಿದಾಗಿರ್ಬೇಕು, ನಿಮ್ಗೆ ಗೊತ್ತಿಲ್ದಿರೋರು. ಗೊತ್ತಿಲ್ದಿರೋರದ್ದೇನೆ. ಸೊ ಗೈಸ್ ನನಗೆ ಏನು ಗೊತ್ತಾ, ಪ್ರಪೋಸ್ ಮಾಡೋದೆಲ್ಲ ದೊಡ್ಡ ವಿಷಯ ಅಲ್ಲ, ಬಟ್ ನಂಗೆ ಇಷ್ಟ ಇಲ್ಲ ಅಷ್ಟೇ ಅದೆಲ್ಲ. ಎನಿವೆ ನೋಡೋಣ ಬನ್ನಿ ಗೈಸ್, ಇದು ಚೆನ್ನಾಗಿರುತ್ತೆ ಅನ್ಕೊತೀನಿ ನನ್ನ ಪ್ರಕಾರ. ಗೈಸ್ ನಾನು ಹಣೆ ಬರ್ದಿಲ್ಲ ಇವತ್ತು, ಅದು ಹುಡುಗಿನೂ ಸಿಗ್ತಾಯಿಲ್ಲ ಗೈಸ್ ನನಗೆ. ಕೆರ್ದೈಟ್ ಮಿಸ್ ಆಗ್ತಾಯಿತ್ತು. ಇಲ್ಲಾಂದರೆ ದೆನ್ ಯಾವುದಾದ್ರೂ ಹುಡುಗಿ ಕೇಳಿದ ತಕ್ಷಣ ನಂಬರ್ ಕೊಡ್ತಾಳು, ಎರಡೂ ಗೊತ್ತಿಲ್ಲ. ನನ್ನ ನಸೀಬ್ಗೆ ಇವತ್ತೊಂದು ಹುಡುಗಿನೂ ಬರ್ತಿಲ್ಲ ನೋಡ್ರಿ. ನೋಡ್ರಿ ಯಾರೂ ಬರ್ತಿಲ್ಲ ಗೈಸ್. ಇದೇನು ಗೊತ್ತಾ, ಅಲ್ಲಿಂದ ಈ ಸೈಡ್ ಬಂದ್ರಿ, ಅಲ್ಲಿ ಯಾರು ಹುಡುಗಿ ಇಲ್ಲ ಅಂದ್ಬಿಟ್ಟು ಈ ಸೈಡ್ ಬಂದ್ರಿ. ನೋಡಿರಿ ಈ ಸೈಡು ಹುಡುಗಿರಿಲ್ಲ, ನನಗೆ ಯಾರೂ ಕಣ್ಣಿಗೆ ಕಾಣಿಸ್ತಿಲ್ಲ ನನಗೆ. ನೆಕ್ಸ್ಟ್ ಅದೇ ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಏನಾದರೂ ಕೊಡು. ಹುಡುಕು ಎಲ್ಲ ಹುಡ್ಕೋದು ಯಾರ್ದಾದ್ರೂ ಸರಿ ತಾನೆ, ಗೊತ್ತಿರೋರ್ದಲ್ಲ. ಗೊತ್ತಿರೋದು ಆಲ್ರೆಡಿ ನಿಮ್ಮ ಹತ್ರ ಇರುತ್ತೆ. ಆಂಟಿದಾದ್ರೂ ಪರವಾಗಿಲ್ಲ, ಹೋಗ್ಲಿ. ಆಂಟಿದಾದ್ರೂ ಪರವಾಗಿಲ್ಲ, ನಿಮ್ಮ ಮಕ್ಕಳು ಅವರಾದ್ರೂ ಕೊಡ್ತಾರೇನೋ ನೋಡೋಣ. ಆಂಟಿದಿರ್ ಕೆರ್ದಲ್ಲಿ ಆಗ್ತಾರ, ಹುಡುಗಿರ ಹತ್ರ ಏನೋ ಒಂದು ಅನ್ಬೋದು. ಇಲ್ಲ ಬೇರೆ ಏನಾದರೂ ಹೇಳೋಗ್ಲಿ, ಪೆಂಡಿಂಗಲ್ಲಿ ಇರಲಿ, ಲಾಸ್ಟಲ್ಲಿ ಬೇಕಾದ್ರೆ ನೋಡೋಣ ಲಾಸ್ಟ್ ಮಿಕ್ತು ಅಂದರೆ. ಹೌದು, ಮೀಸ ಎಲ್ಲ ಬಳಸ್ಬೇಕಂತಕ್ಕೋ ಗೀವ್ ಅಪ್ ಮಾಡಿಬಿಡ್ತೀನಿ ನಾನು. ಮೀಸ ಎಲ್ಲ ಬಳಸಂಗಿದ್ರೆ ಸೋತ್ರು ಪರವಾಗಿಲ್ಲ ಅಂದ್ಬಿಟ್ಟು ಏನು ಮಾಡು, ಗಚ್ ಹೇಳಿದ್ದೀನಿ ನಾನು, ನೀನು ಮಾಡೋದು ಬೇಕಷ್ಟೇ. ಹುಡುಗಿ ಹುಡುಗಿನ ಹುಡ್ಕೋದು ನಾನು ಗೈಸ್. ಇಲ್ಲಿ ಬಸ್ ಸ್ಟಾಪ್ ಹತ್ರನೇ, ಸೀದಾ ಬಸ್ ಸ್ಟಾಪ್ ಹತ್ರನೇ ಬಂದಿದ್ದೀನಿ ನಾನು. ನೋಡಿರಿ ಬಸ್ ಸ್ಟಾಪ್ ಹತ್ರನೇ ಬಂದಿದ್ದೀನಿ ನಾನು. ಯಾರು ಕಾಣಿಸ್ತಾನಲ್ಲ, ಏನು ಮಾಡಲಿ ನಾನು? ಯಾವ ಹುಡುಗಿರ ಹತ್ರ ಹೋಗಿ ಕೇಳಲಿ ಹೇಳ್ರಿ. ಯಾರೂ ಇಲ್ಲ ಗೈಸ್, ಯಾರೂ ಇಲ್ಲ ಗೈಸ್. ಏನು ಗೊತ್ತಾ, ಸೋನು ಅಕ್ಕ ಅದು ಹುಡುಗಿದು ಹೇಳಿತ್ತು, ನನ್ನ ಬಾಳೆಗೆ ನನ್ನ ನಸೀಬ್ಗೆ ಯಾವ ಹುಡುಗಿನೂ ಇಲ್ಲ. ಸೊ ಅದಕ್ಕೆ ಇವ್ನು ಎಂಥ ದರಿದ್ರದ್ದು ಅಂತ ಗೊತ್ತಾ, ಒಂದು ಹುಡುಗಿ ಬರಬಾರ್ದ, ಎಷ್ಟು ಹುಡುಗಿರು ಓಡಾಡ್ತಾರೆ. ಕಾಲೇಜ್ ಹುಡುಗಿರೆಲ್ಲ ಓಡಾಡ್ತಾರೆ, ಇವ್ನು ದರಿದ್ರಕ್ಕೆ ಒಬ್ಬರು ಓಡಾಡ್ತಿಲ್ಲ. ಇವ್ನು ಹಣೆ ಬರ್ದ ಹುಡುಗಿನೇ ಬರ್ತಿಲ್ಲ, ಸನ್ಯಾಸಿ ಪಕ್ಕ. ಸೊ ಗೈಸ್ ಇವಾಗ ಇಲ್ಲಿ ನಿಂತ್ಕೊಂಡು ಈರುಳ್ಳಿ ಮಾರಬೇಕಂತೆ, ಬನ್ನಿ ಮಾರವ್ವ. ಈರುಳ್ಳಿ ಅಂತ ಕಿರ್ಸ್ಬೇಕಂತೆ. ತಗೋಕ ಒಬ್ಬರನ್ನ ತಗೋಬೇಕು. ಈರುಳ್ಳಿ ಅಣ್ಣ, ಈರುಳ್ಳಿ ಬೇಕಾ ಅಣ್ಣ? ಈರುಳ್ಳಿ ಅಂಕಲ್ ಬೇಕಾ ಈರುಳ್ಳಿ? 4 kg ಅಂಕಲ್ ಪ್ಲೀಸ್ ತಗೊಳ್ಳಿ ಅಂಕಲ್. 6 kg ಹಾಕಿದ್ರೆ 4 kg ಅಂತ ಹೇಳಿ. ನಾನು 5 kg ಕೊಡ್ತೀನಿ ನಿಮಗೋಸ್ಕರ. ಸರಿ, ಅದಕ್ಕೋಸ್ಕರ ನೀನು ಹೇಳ್ಬೇಕು ನೀನು. ಅಂಕಲ್ ವಿಡಿಯೋಗೋಸ್ಕರ ಕೊಡಿ ಅಂಕಲ್ ಪ್ಲೀಸ್ ಅಂಕಲ್. ಈರುಳ್ಳಿ ಅಂಕಲ್. ವಿಡಿಯೋ ಎಲ್ಲಿಂದ ಬರ್ತದೆ? ಯೂಟ್ಯೂಬಿಂದ. ಯೂಟ್ಯೂಬ್ ಬೇಕಾರ್ ಅದು. ಹಾಂ ಬೇಕಾರಾ ಅಂದರೆ ಜೋಕ್ ಇದು. ಹ್ಞೂ ಕಾಮಿಡಿನೇ ಅಂಕಲ್. ಇವಾಗ ಮಾಡಬೇಕು, ಇಲ್ಲಾಂದ್ರೆ ಅವ್ರಿಗೆ 500 ರೂಪಾಯಿ ಕೊಡಬೇಕಾಗುತ್ತೆ. ಜೋಕ್ ಮಾಡಬಾರ್ದು, ಸೀರಿಯಸ್ ಆಗ. ಚೆಕ್ ಮಾಡಿ. ಜೋಕ್ ಮಾಡಬಾರ್ದು. ಓಕೆ, ಇದು 8 kg ಇದೆ ಈರುಳ್ಳಿ, 8 kg ಇದೆ.
ಯಾರಿಗಾದ್ರೂ ಸಹಾಯ ಮಾಡಬೇಕು ಜೋಕಲ್ಲ. ಹಾಂ ಯಾರೂ ಬರ್ತಿಲ್ಲಕ್ಕ ಇದೇನಾಗ ನಮ್ಮ ಬಾಡಿಗೆ ನಸೀಬ್ಗೆ ಯಾರು ಬರ್ತಾನೆ ಇರಲ್ಲಕ್ಕ ಇಲ್ಲಿ. ಎಲ್ಲೋ ನೋಡ್ರಿ ಯಪ್ಪ ಈ ಮಕ್ಕಕ್ಕೆ ಯಾರು ಬರ್ತಾರೆ ಹೇಳ್ರಿ. ಈಗ 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 ಮಕ್ಕ ನೋಡ್ರಿ ಅಕ್ಕೋ ದೂರದಿಂದ ನೋಡೋಕ್ಕೋ ಗುದ್ಕೊಂಡು ಹೊಂಟೋಗ್ಬಿಡ್ತಿದ್ದ ಇವಾಗ ನನಗೆ. ಇಲ್ಲ ನಾಳೆ ಮಧ್ಯಾಹ್ನ ಹಾಂ ಸೊ ಇದನ್ನೇ ಕಂಟಿನ್ಯೂ ಮಾಡೋಣ ಏನು ಇದನ್ನೇ ಕಂಟಿನ್ಯೂ ಮಾಡೋಣ. ವಾಟ್ ಟು ಡೂ ವಾಟ್ ನಾಟ್ ಟು ಡೂ. ಐಸ್ ಕ್ರೀಮ್ ತಿನ್ಬಿಟ್ಟು ಮನೆಗೆ ಹೋಗಿ ಎಂತ ಕಂಪ್ಲೇಂಟ್ ಮಾಡೋಣ. ಒಂದು ಹುಡುಗಿ ಬಂದಿಲ್ಲ ಬಸ್ ಸ್ಟಾಪಲ್ಲಿ ಹುಡುಗಿರು ಬಂದಿಲ್ಲ ಅಂದ್ರೆ ಯಾರು ನಂಬ್ತಾರ? ಗಾಯ್ಸ್ ಏನು ಗೊತ್ತಾ ಸೀನು, ಇವಾಗ ನನ್ನ ನಸೀಪಿಗೆ ಇಲ್ಲಿ ಯಾವ ವ್ಲಾಗು ಕಂಟೆಂಟು ಆಗ್ತಿಲ್ಲ. ಏನಕ್ಕಂದರೆ ಇಲ್ಲಿ ಯಾರು ಪಬ್ಲಿಕ್ಕು ತಿರುಗಾಡ್ತಿಲ್ಲ. ಇದನ್ನೇ ಇವಾಗ ಎಂಡ್ ಮಾಡಿಬಿಟ್ಟು ಸೊ ನಾಳೆ ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಮತ್ತು ನಾನು ಮತ್ತು ಸೋನು ಅಕ್ಕ ನಾಳೆ ಮಧ್ಯಾಹ್ನನೇ ನಾಳೆ ಏನು ಗೊತ್ತಾ ಸೋನು ಅಕ್ಕನ ಬ್ಯೂಟಿ ಹಾಳಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾಳೆ ಮಧ್ಯಾಹ್ನನೇ ಅಯ್ಯೋ ಸ್ಟಾರ್ಟ್ ನನ್ನ ಬ್ಯೂಟಿ ಏನಿಲ್ಲ. ಈ ನನ್ನ ಮಗ ಅಲ್ಲಿ ಯಾಕೆ ಹೋಗಿದ್ದ ಅಂತ ನನ್ನ ಮೇಲೆ ಹೇಳ್ತಾವ್ನು. ಇನ್ನು ಹೆಂಗೋ ಸ್ಯಾಮ್ಸಂಗ್ ಇರೋರ ಮನೆ ಹತ್ರ ವಾಚ್ಮ್ಯಾನ್ ಕಾಲು ಹಿಡ್ದಾದ್ರೂ ನೀನು ಅವ್ರ ಮನೆ ಒಳಗೆ ಹೋಗ್ಬೇಕು. ನಿಂಗೆ ಹೋಗಿ ಸುಮ್ಮನೆ ಹೋಗು ನಿಜವಾಗ್ಲೂ ಹೋಗಿ ಸುಮ್ಮನೆ ಹೋಗಿ ನೀನು ಕರೆದಿದ್ದೆ ನಿನ್ನ ಕರೆದಿದ್ದಾರೆ ಫಸ್ಟು ಕರೆದಿದ್ದಾರೆ ಅಕ್ಕ ಯೋಗಿನ ಕರೆದಿದ್ದಾರೆ ಯೋಗಿನ. ಕೇಳಿದ್ದು ಸೊ ಗೈಸ್ ಅದಕ್ಕೆ ಇವಾಗ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನೇ ನಾಳೆ ಮಧ್ಯಾಹ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ಕಂಟಿನ್ಯೂ ಅಂತೀನಿ. ಬಾ 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 ವ್ಲಾಗ್ನ ಎಂಡ್ ಮಾಡೋಕ್ಕೆ ಬಿಡ್ತೀನಿ. ಮೂರನೇ ಟ್ಯಾಕ್ಸಿ ಅವ್ನಿಗೆ ಏನಾನ ಕೊಡ್ಕೋ. ಮೂರೇ ಹೊಡಿಬೇಕಾ? ಕೇಳ್ತಾನೆ ಅದು ಕೊಡಿಸು ಅವ್ನಿಗೆ. ಮುಚ್ಕೊಂಡು ಕೊಡಿಸು. ನೀನೇನು ಹೇಳ್ದೆ ನಾನು ಕಂಪ್ಲೀಟ್ ಮಾಡಿಲ್ಲ ಅಂದರೆ ನಾನು ಕೊಡಿಸ್ತೀನಿ ಅಂದಿದ್ದು ತಾನೇ. ನಾಳೆ ನಾಳೆ ಅಲ್ಲ ಇಲ್ಲ ಇವತ್ತು ಮಾಡಬೇಕಿದ್ದು ಮಾಡಿಲ್ಲ ತಾನೇ. ಪನಿಷ್ಮೆಂಟ್ ನೋಡಿ ಇದು ನಾಳೆ ನೋಡೋಣ ಇರು ಇವಾಗ ಬೇಡ ನಾಳೆ ನಾಳೆ ಕಾಸು ಬೇಕಲ್ಲ. ಹಾಂ ಸರಿ ಬಾಯ್ ಇವತ್ತು ಕೊಡಿ ಮಗುಗೆ. ಏನು ಗೊತ್ತಾ ಇವತ್ತು ಆಗಿಲ್ಲ ಕೆಲಸ. ಸೊ ನಾಳೆ ಸ್ಟಾರ್ಟ್ ಮಾಡ್ತೀನಿ. ನಾಳೆ ಮತ್ತೆ ಹೊಸ್ದಾಗೆ ಫೈನಲಿ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನನ್ನ ಪ್ರಕಾರ ಇವತ್ತೇನು ಮಾಡೋಣ ಅಂತಲೇ ಬಂದಿದ್ದು ನೀವು ನೋಡಿದ್ರೆ. ಬಟ್ ಇಲ್ಲಿ ಯಾರೂ ಪಬ್ಲಿಕ್ಕು ಇಲ್ಲ. ದೆನ್ ಕತ್ಲು ಬೇರೆ ಆಗೋಯ್ತು. ನನಗೆ ಐಡಿಯಾ ಇದ್ದಿಲ್ಲ ಕತ್ಲಲ್ಲೆಲ್ಲ ಮಾಡ್ಬೋದು ಆರಾಮು ಅಂದ್ಕೊಂಡಿದ್ದೆ. ಬಟ್ ಕತ್ಲಲ್ಲೂ ಆಗಿಲ್ಲ. ನೋಡ ನಾಳೆ ಏನಾದರೂ ನಾಳೆ ಟ್ರೈ ಮಾಡ್ತೀನಿ. ಸೋನಕ್ಕ ಹಾಂ ಯಾರಿಗೆ ಬಾಬುಗೆ ಸರಿ ಬಾಯ್ ಮಾಡು. ತಂಗಿ ಅಂತ ನೋಡು. ನೀನು ಮೊನ್ನೆ ಆಂಟಿ ಅಂತ ಒಂದ್ಸಲ ನಾನು ಕ್ಯೂಟ್ ಅಂದಿದ್ದು ಕ್ಯೂಟ್ ಆಗಿಲ್ಲ. ಇವನು ಅಂಕಲ್ ಇದ್ದಂಗಿಲ್ಲ. ಇವ್ನ ಮಕ್ಕಕ್ಕೆ ನೋಡ್ರಿ ಟ್ಯಾಕ್ಸ್ ಮಾಡು ಅಂತ ಕೊಟ್ಟರೆ ಒಂದು ಹುಡುಗಿರು ಬಂದಿಲ್ಲ. ಇಲ್ಲ ಬಸ್ ಸ್ಟಾಪಲ್ಲಿ ಎಷ್ಟು ಹುಡುಗಿರು ಓಡಾಡ್ತಿರ್ತಾನೆ. ಇವ್ನ ಮಕ್ಕ ನೋಡ್ಬಿಟ್ಟು ಒಂದು ಹುಡುಗಿಯನ್ನ ಬರಬಾರ್ದ. ಒಬ್ಬರು ಇರೋ ಬರೋ ಹುಡುಗಿರೆಲ್ಲ ಓಡೋಗ್ಬಿಟ್ಟವ್ರು ಇವ್ನು ನೋಡ್ಬಿಟ್ಟು. ಬಾಕೋ ನಡಿ ಬಾಕೋ ಇದ್ರೆ 2 ನಿಮಿಷ ಮರ್ಯಾದೆ ತೆಗೆದ್ಬಿಡ್ತೀಯ ನಂದು. ಸೊ ಗೈಸ್ ಫೈನಲಿ ನಾನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಪೇಮೆಂಟಾ ಕಾಸಿಲ್ಲಕ್ಕ. ಎಷ್ಟಕ್ಕ? ನೆನ್ನೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ವಿ. ಅಲ್ಲಿ ಹಂಗೆ ಅವಾಗ ಸರಿ ಅಂಕಲ್ ಇರಿ ಒಂದು ನಿಮಿಷ ಆಗಲಿ ಏನು ಪೇ ಮಾಡೋಗು. ಏನಂತಿದ್ದೆ ನೀನು? ನಾವು ಏನೋ ಮಾತಾಡ್ಕೊಂತೀವಿ ಬಂದು ನಿಮ್ಗೆ ಯಾಕೋ ಅಕ್ಕ ಎಷ್ಟಾಯ್ತಕ್ಕ? ಅಲ್ಲಿ ಇಸ್ಕೊ ಬಂದ್ಬಿಟ್ಟಾ ಯಾರ್ದು? ಯೋಗಿ ಹತ್ರ. ಎಂತ ನನ್ನ ಮಗ ನೋಡು 10 ರೂಪಾಯಿ ಬಿಚ್ಚಲ್ಲ. ಬಾಯ್ ಮಾಡು ಆಯ್ತು ಹೋಗ್ಲಿ. ಬಾಯ್ ಈಗ ಮಾಡಕ್ಕ ಬಾಯ್ ಗುಂಡ ಬಾಯ್ ಮಾಡು. ಬಾಯ್ ಮಾಡಿದ್ರಿಂದ ಬಾಯ್ ಮುತ್ತಾಗೊಡು ಮುತ್ತ ಕೊಟ್ಬಿಡು. ಐ ಲವ್ ಯು. ಮುತ್ತಾಗೊಡು ಫೋನಿಗೆ ಮುತ್ತಾಗೊಡು. ಸೊ ಗೈಸ್ ನಾನು ಫೈನಲಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಚೆನ್ನಾಗಿರೋ ಕಂಟೆಂಟ್ ತರ್ತೀನಿ. ಎನಿವೆ ಸಿಗುವ ಬಾಯ್. ಏನಕ್ಕೆ ಇವ್ನು ವಿಡಿಯೋ ಮಾಡೋದು ಬೇಡ ಅಂದಿದ ತಕ್ಷಣ ಎಷ್ಟು ಹುಡುಗಿರು ಬರ್ತಾವ್ರು ಗೊತ್ತಾ ಇವಾಗ. ನೋಡಿ 4 ಜನ ಹೋದ್ರಿ ಬೇಡ ಅಂದಿದ ತಕ್ಷಣ ನೀವು. ಸೊ ಗೈಸ್ ವ್ಲಾಗ್ ಎಂಡ್ ಮಾಡಿ ಸೇರೋದು ಇವನು ಪಕ್ಕ ಮಟ್ಟಕ್ಕೆ ಸೇರೋದು ಇವನು. ಇವತ್ತು ವ್ಲಾಗ್ ಎಂಡ್ ಮಾಡಿದ ತಕ್ಷಣ ನಾ ಬ್ಯಾಕ್ ಟು ಬ್ಯಾಕ್ ಹುಡುಗಿರು ಬಂದರು ಗೈಸ್. ಇವ್ನಿಗೆ ಎಷ್ಟು ಜನ ಹುಡುಗಿರು ಪರಿಚಯ ಈ ವಯಸ್ಸಿಗೆ. ಬೇಕು ಬೇಕು ಬರುವ ಬಾಯ್. ಅನ್ಲಕ್ಕಿ ಡೇ ಅಂದ್ಕೊಳ್ಳಿ ಇವತ್ತು.